ನಿಮ್ಮ ಮನೆಯಲ್ಲಿ ಹಸು ಮತ್ತು ಎಮ್ಮೆ ಇರುವ ರೈತರಿಗೆ 21,500 ಉಚಿತವಾಗಿ ಸಿಗ್ತಿದೆ. ಇಡೀ ನಮ್ಮ ಎಲ್ಲ ಕರ್ನಾಟಕದ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮನೇಲೂ ಕೂಡ ಹಸು ಅಥವಾ ಎಮ್ಮೆ ಇದ್ದರೆ ಅಥವಾ ನೀವು ಕೂಡ ರೈತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ಗುಡ್ ನ್ಯೂಸ್. ಮನೆಯಲ್ಲಿ ಆಕಳು, ಎಮ್ಮೆ ಹೀಗೆ ಯಾವುದೇ ಜಾನುವಾರು ಇದ್ದರೆ ನಿಮಗೆ ವರ್ಷಕ್ಕೆ 21,500 ಸರ್ಕಾರದಿಂದ ಉಚಿತವಾಗಿ ಸಹಾಯಧನವಾಗಿ ನೀಡಲು ಹೊಸ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ರೈತರು ತಮ್ಮ ಮನೆಯಲ್ಲಿ ಯಾವುದೇ ಜಾನುವಾರು ಇದ್ದರೆ ಇನ್ಮುಂದೆ 21,500 ಸರ್ಕಾರದಿಂದ ಸಹಾಯಧನವನ್ನು ನೀಡಲಾಗುತ್ತಿದ್ದು, ರೈತರು ಅರ್ಜಿಯನ್ನು ಸಲ್ಲಿಸಿ ಪಡೆದುಕೊಳ್ಳಬಹುದಾಗಿದೆ. ಮನೆಯಲ್ಲಿ ಜಾನುವಾರು ಇರುವಂತಹ ರೈತರು ಹೈನುಗಾರಿಕೆ ಅಥವಾ ಕೃಷಿ ಉದ್ದೇಶಗಳಿಗಾಗಿ ಆಕಳು ಅಥವಾ ಎಮ್ಮೆಗಳನ್ನು ಪಾಲನೆ ಮಾಡುತ್ತಾ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ. ಇಂತಹ ರೈತರಿಗಾಗಿ ಜಾನುವಾರುಗಳ ರಕ್ಷಣೆ ಹಾಗೂ ಪಾಲನೆ ಮಾಡುವ ರಾಜ್ಯದ ರೈತರಿಗೆ ಈ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ ರೈತರು ವರ್ಷಕ್ಕೆ 21,500ವರೆಗೆ ಸಂಪೂರ್ಣ ಉಚಿತವಾಗಿ ಸರ್ಕಾರದಿಂದ ಪಡೆದುಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ನಿಮ್ಮ ಮನೆಯಲ್ಲಿಯೂ ಆಕಳು ಅಥವಾ ಎಮ್ಮೆ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ತಲುಪುವಂತೆ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹಾಗಾದರೆ ಯಾವ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕು, ಈ ಹಣವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಜೊತೆಗೆ ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ಯಾವುವು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವಾಗ ನಿಮ್ಮ ಖಾತೆಗೆ ಹಣ ಜಮೆಯಾಗುತ್ತೆ ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲೇ ನೀಡಲಾಗಿದೆ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಭಾರತ ಸರ್ಕಾರದ ಪಶು ಘೋಷಣೆಗೆ ಮತ್ತು ಹೈನುಗಾರಿಕೆ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದ ರಾಷ್ಟ್ರೀಯ ಗೋಕುಲ ಮಿಷನ್ 2014ರಿಂದ 2026ರವರೆಗೆ ದೇಶೀಯ ಹಸು ಮತ್ತು ಎಮ್ಮೆ ತಳಿಗಳ ಸಂರಕ್ಷಣೆ ಹಾಗೂ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಕಾರ್ಯನಿರ್ವಹಿಸುತ್ತದೆ. ಯೋಜನೆಯ ಪ್ರಮುಖ ಗುರಿಗಳು: ಹಾಲಿನ ಉತ್ಪಾದನೆ ಹೆಚ್ಚಳ, ಸುಧಾರಿತ ತಂತ್ರಜ್ಞಾನಗಳ ಮೂಲಕ ಹಾಲಿನ ಉತ್ಪಾದಕತೆ ಹೆಚ್ಚುವುದು, ತಳಿ ಸುಧಾರಣೆ, ಉತ್ತಮ ಗುಣಮಟ್ಟದ ಹೋರಿಗಳನ್ನು ಸಂತಾನೋತ್ಪತ್ತಿಗೆ ಬಳಸುವುದು, ಕೃತಕ ಗರ್ಭಧಾರಣೆ ವಿಸ್ತರಣೆ, ರೈತರ ಮನೆ ಬಾಗಿಲಿಗೆ ಸೇವೆ ತಲುಪಿಸುವುದು, ದೇಶೀಯ ಗೋತಳಿಗಳ ವೈಜ್ಞಾನಿಕ ಸಂರಕ್ಷಣೆ, ಸಣ್ಣ ರೈತರು ಹಾಗೂ ಮಹಿಳಾ ಪಶುಪಾಲಕರ ಆದಾಯ ಹೆಚ್ಚಿಸುವುದು. ಯೋಜನೆಯ ಚಟುವಟಿಕೆಗಳು: ರಾಷ್ಟ್ರವ್ಯಾಪಿ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ, ಲಿಂಗ ವಿಂಗಡಿತ ವೀರ್ಯ, IVF ತಂತ್ರಜ್ಞಾನ, ಗೋಕುಲ ಗ್ರಾಮಗಳ ಸ್ಥಾಪನೆ, ಡಿಜಿಟಲ್ ಟ್ರೆಸಿಟಿಮಿಟಿ, 34 ಕೋಟಿಗೂ ಹೆಚ್ಚು ಪಶುಗಳ ನೋಂದಣಿ, ಚಿಪ್ ಮತ್ತು ಮೈಕ್ರೋಚಿಪ್ ವ್ಯವಸ್ಥೆ ಫಲಾನುಭವಿಗಳಿಗೆ ಲಾಭ, ಎಲ್ಲ ಜಾತಿ ವರ್ಗ ಮತ್ತು ಲಿಂಗದ ಡೈರಿ ರೈತರಿಗೆ ಲಾಭ, ಉಚಿತ ಕೃತಕ ಗರ್ಭಧಾರಣೆ ಅಂದರೆ IVF, ಗರ್ಭಧಾರಣೆಗೆ 5,000 ಸಬ್ಸಿಡಿ, ಲಿಂಗ ವಿಂಗಡಿತ ವೀರ್ಯಕ್ಕೆ 750 ಸಬ್ಸಿಡಿ, 3 ವರ್ಷಗಳಲ್ಲಿ ವಾರ್ಷಿಕ ಆದಾಯ 21,000ದಿಂದ 60,000ವರೆಗೆ ಹೆಚ್ಚಳ, ಹಬ್ ಮತ್ತು ಸ್ಕೋಪ್ ಮಾದರಿಯಲ್ಲಿ ತಳಿ ಫಾರ್ಮ್ಗಳಿಗೆ 1 ಕೋಟಿವರೆಗೆ ಸಬ್ಸಿಡಿ. ಅರ್ಜಿ ಸಲ್ಲಿಸುವ ವಿಧಾನ: ಯೋಜನೆ ವಿಭಾಗ ಆಯ್ಕೆ, ಅಧಿಕೃತ ಪೋರ್ಟಲ್ಗಳಲ್ಲಿ ನೋಂದಣಿ, ಅಗತ್ಯ ದಾಖಲೆಗಳೊಂದಿಗೆ ಆನ್ಲೈನ್ ಅರ್ಜಿ, ರಾಜ್ಯ ಅನುಷ್ಠಾನ ಏಜೆನ್ಸಿ ಪರಿಶೀಲನೆ, ಬ್ಯಾಂಕ್ ಶಿಫಾರಸು, ಅಂತಿಮ ಅನುಮೋದನೆ, ಸಬ್ಸಿಡಿ ಜಮೆ. ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ವಾಸಸ್ಥಳದ ಪುರಾವೆ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರಗಳು, ಯೋಜನಾ ವರದಿ. ನೋಡಿದಲ್ಲ ಸ್ನೇಹಿತರೆ, ಹಸು ಮತ್ತು ಎಮ್ಮೆ ಇರುವ ಎಲ್ಲ ರೈತರಿಗೆ ಹೇಗೆಲ್ಲ ಒಂದು ಸ್ಕೀಮ್ ಮುಖಾಂತರ ಹಣ ಸಿಗ್ತಿದೆ ಅಂತ, ಅದು ಕೂಡ ಉಚಿತವಾಗಿ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಎಲ್ಲ ರೈತರಿಗೂ ಕೂಡ ತಪ್ಪದೆ ಶೇರ್ ಮಾಡಿ, ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಜೈ ಕರ್ನಾಟಕ ಮಾತೆ.